ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹರ್ಷಿತಾ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಏನಿರ್ಬೋದು? ಎಸ್, ತಮ್ಮನೇಲಿ ನೋಡಿರ್ತಾರೆ ಆಲ್ರೆಡಿ. ಎಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಸ್ಕಿನ್ ಕೇರ್ ರೂಟೀನ್. ಸೊ ಸ್ಕಿನ್ ಕೇರ್ ರೂಟೀನ್ ಅಂತ ಅಂದ್ರೆ ಆಬ್ವಿಯಸ್ಲಿ ಎಲ್ರಿಗೂ ಒಂದಿರುತ್ತೆ, ಐಟಮ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀವಿ, ಡಿಪೆಂಡಿಂಗ್ ಕಂಪ್ಲೀಟ್ಲಿ ಅಪಾನ್ ಯೋರ್ ಸ್ಕಿನ್ ಟೈಪ್. ಸೊ ಬೇಸಿಕಲಿ ಗೈಸ್, ಸ್ಕಿನ್ ಕೇರ್ ರೂಟೀನ್ ಅನ್ನೋದು ಇವಾಗೆಲ್ಲ ಫುಲ್ ಟ್ರೆಂಡ್ ಆಗೋಗಿದೆ. ನೀವು ನೋಡ್ತಾ ಇರ್ತೀರಾ ಎಷ್ಟು ಸ್ಕಿನ್ ಕೇರ್ ವಿಡಿಯೋಸ್, ಎಷ್ಟು ಸ್ಕಿನ್ ಕೇರ್ ಹಾಲ್ಸ್ ಅಂತ. ಬಟ್ ನನ್ನ ಒಪಿನಿಯನ್ ಏನು ಅಂದ್ರೆ, ಸ್ಕಿನ್ ಕೇರ್ ರೂಟೀನ್ ಪ್ರತಿಯೊಬ್ರು ಫಾಲೋ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್. ಬಟ್ ಇಟ್ಸ್ ನಾಟ್ ಫಾರ್ ವುಮೆನ್ ಅಂತಾನೆ ಅಲ್ಲ, ಮೆನ್ ಕೂಡ ಫಾಲೋ ಮಾಡಬೇಕು. ಬಟ್ ಮೆಜಾರಿಟಿ ನಾವು ನೋಡ್ಬೋದು ವುಮೆನ್ ಆದಷ್ಟು ಇವಾಗ ಲೈಕ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇನ್ನೂ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಏನಂತಾರೆ ಲೆಸನ್ ಹೋಗ್ಬೇಕು, ಸ್ಕಿನ್ ಕೇರ್ ರೂಟೀನ್ ಏನಕ್ಕೆ ಬೇಕು ಅಂತ. ಸೊ ನಾವು ಇವಾಗ ಯಂಗ್ಸ್ಟರ್ಸ್ ಆಗಿರ್ಬೋದು, ಬಟ್ ಮುಂದೆ ಏಜ್ ಆಗ್ತಾ 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 ನಮ್ಗೆ ಗೊತ್ತಾಗುತ್ತೆ ನಮ್ಮ ಸ್ಕಿನ್ ಟೆಕ್ಸ್ಚರ್ ತುಂಬಾ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದಿಸ್ UV ರೇಡಿಯೇಷನ್, ಸನ್ ಪ್ರೊಟೆಕ್ಷನ್ ಎಲ್ಲ ಬೇಕು. ಸೊ ಹಾಗಾಗಿ ಸ್ಕಿನ್ ಕೇರ್ ರೂಟೀನ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ನೀವು ನಂಬಲ್ಲ, ಟಿಲ್ ಮೈ ಜಾಬ್ ಅಲ್ಲ, ಟಿಲ್ ಐ ವಾಸ್ ಇನ್ ಡಬಲ್ ಡಿಗ್ರಿ ಅಂಡ್ MTech ಮಾಡೋವರೆಗೂ ಕೂಡ ನಂಗೆ ಸ್ಕಿನ್ ಕೇರ್ ಅನ್ನೋದು ಒಂದು ಚೂರು ಕೂಡ ನಂಗೆ ಐಡಿಯಾ ಇರ್ಲಿಲ್ಲ ಗೈಸ್. ಅಂದ್ರೆ ಲೈಕ್ ಆ ಸನ್ಸ್ಕ್ರೀನ್ ಬಗ್ಗೆ, ಸೀರಮ್ ಬಗ್ಗೆ, ಟೋನರ್ ಬಗ್ಗೆ, ಫೇಸ್ ವಾಶ್ ಬಗ್ಗೆ ನೀವು ಇನ್ನೂ ನಂಬಲ್ಲ, ನಾನು ಫೇಸ್ ವಾಶ್ ಕೂಡ ಯೂಸ್ ಮಾಡ್ತಿಲ್ಲ. ಯಾವುದೋ ಒಂದು ನಾರ್ಮಲ್ ಸೋಪ್ ಏನ್ ತಗೊಳ್ತಾ ಇದ್ವಿ ಅದನ್ನ ಯೂಸ್ ಮಾಡ್ತಾ ಇದ್ದೆ. ಸೊ ನಂಗೆ ಆಕ್ಚುಲಿ ತುಂಬಾ ಲೇಟರ್ ಆನ್ ನಂಗೆ ಪಿಂಪಲ್ಸ್ ತುಂಬಾ ಆಗಕ್ಕೆ ಸ್ಟಾರ್ಟ್ ಆಯ್ತು, ಗೊತ್ತಿಲ್ಲ. ಲೈಕ್ ವೆನ್ ಐ ವಾಸ್ ಇನ್ ಸೆಕೆಂಡ್ ಇಯರ್ ಆಫ್ ಮೈ ಮಾಸ್ಟರ್ಸ್, ಪಿಂಪಲ್ಸ್ ತುಂಬಾ ಆಗಕ್ಕಾಯ್ತು. ಅಂಡ್ ಬೈ ದ ವೇ ನನ್ನ ಸ್ಕಿನ್ ಟೈಪ್ ಬಂದ್ಬಿಟ್ಟು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್. ಆಬ್ವಿಯಸ್ಲಿ ಆಯಿಲಿ ಸ್ಕಿನ್ ಅಂದ ತಕ್ಷಣ ಆಕ್ನೆ ಸಿಕ್ಕಾಪಟ್ಟೆ ಇರುತ್ತೆ, ಪಿಂಪಲ್ಸ್ ಮಾರ್ಕ್ ಉಳ್ಕೊಳ್ಳುತ್ತೆ, ಪಸ್ ಆಗುತ್ತೆ, ಅಂಡ್ ಪಸ್ ಹೋಗಿ ಮತ್ತೆ ಮಾರ್ಕ್ ಫುಲ್ ಉಳ್ಕೊಳ್ಬಿಡುತ್ತೆ. ಆ ಮಾರ್ಕ್ ಯಾವ ತರ ಅಂದ್ರೆ ಫುಲ್ ಡಾರ್ಕ್ ಡಾರ್ಕ್ ಸ್ಪಾಟ್ಸ್ ಆ ಥರ ಉಳ್ಕೊಂಡ್ಬಿಡುತ್ತೆ. ಸೊ ಇದೆಲ್ಲ ಆದ್ಮೇಲೆ ನಂಗೆ ಐ ಜಸ್ಟ್ ಸ್ಟಾರ್ಟೆಡ್ ಟು ಗೋ ಟು ಡರ್ಮ್ಯಾಟ್. ಸೊ ಡರ್ಮ್ಯಾಟ್ ಹೋದ್ಮೇಲೆ ಐ ಜಸ್ಟ್ ವಿಸಿಟೆಡ್ ಮೆನಿ ಡರ್ಮಟಾಲಜಿಸ್ಟ್ ಗೈಸ್. ಒಬ್ರಲ್ಲ ಇಬ್ರಲ್ಲ, ತುಂಬಾ ಜನ. ಯಾಕಂದ್ರೆ ನಂಗೆ ಅದು ಬರ್ತಾನೆ ಇತ್ತು, ಸ್ಟಾಪ್ ಆಗ್ತಾನೆ ಇರ್ಲಿಲ್ಲ. ಇವರೆಲ್ಲ ಅವರೆಲ್ಲ ಅಂತ ವಿಸಿಟ್ ಮಾಡ್ತಾನೆ ಇದೆ. ಬಟ್ ಅಟ್ ಲಾಸ್ಟ್ ನಂಗೆ ನಿಜವಾಗ್ಲೂ ಯಾವ ಡರ್ಮ್ಯಾಟ್ ಪ್ರಿಸ್ಕ್ರಿಪ್ಷನ್ ಕೂಡ ಯೂಸ್ ಆಗ್ಲಿಲ್ಲ. ಅಂಡ್ ನಾನು ಡರ್ಮ್ಯಾಟ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬಟ್ ದ ಥಿಂಗ್ ಇಸ್ ನನ್ನ ಸ್ಕಿನ್ ಅದನ್ನ ತಗೊಳ್ತಾ ಇರ್ಲಿಲ್ಲ, ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ. ಸೊ ಪಿಂಪಲ್ಸ್ ಅವ್ರ ಪ್ರಿಸ್ಕ್ರಿಪ್ಷನ್ ಇರೋವಾಗೂ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇತ್ತು. ಪ್ರಿಸ್ಕ್ರಿಪ್ಷನ್ ಸ್ಟಾಪ್ ಮಾಡಿದ ತಕ್ಷಣ ಅಗೇನ್ ದ ಸೇಮ್ ಓಲ್ಡ್ ಸ್ಟೋರಿ. ಸೊ ನಾನು ಆಕ್ಚುಲಿ ಕುತ್ಕೊಂಡು ಏನ್ ಮಾಡಿದೆ, ಒಂದಿನ ರಿಸರ್ಚ್ ಮಾಡಿದೆ ಏನ್ ಮಾಡ್ಬೋದು ನನ್ನ ಸ್ಕಿನ್ಗೆ. ಸೊ ಯಾವ ಡರ್ಮ್ಯಾಟ್ ಪ್ರಿಸ್ಕ್ರಿಪ್ಷನ್ ಕೂಡ ವರ್ಕ್ ಆಗ್ತಾ ಇಲ್ಲ, ಹೆಂಗ್ ಪಿಂಪಲ್ಸ್ ಹೋಗಿಸ್ಕೊಳ್ಳೋದು ಅಂತೆಲ್ಲ ರಿಸರ್ಚ್ ಮಾಡಿದಾಗ ಐ ಜಸ್ಟ್ ಗಾಟ್ ಇನ್ ಟು ಯೂಟ್ಯೂಬ್. ಅವಾಗ ಯೂಟ್ಯೂಬಲ್ಲಿ ನೋಡಿ ವಿ ಹ್ಯಾವ್ ಮೆನಿ ಇನ್ಫ್ಲೂಯೆನ್ಸರ್ಸ್ ಎಲ್ಲ. ಸ್ವಲ್ಪ ಅವ್ರಗಳಿಂದ ನೋಡಿ ಸೀರಮ್ ಅಂದ್ರೆ ಏನು, ಟೋನರ್ ಅಂದ್ರೆ ಏನು, ಅಂಡ್ ಸನ್ಸ್ಕ್ರೀನ್ ಯಾಕೆ ಬೇಕು ನಮ್ಮ ಫೇಸ್ಗೆ ಅನ್ನೋದನ್ನೆಲ್ಲ ತಿಳ್ಕೊಂಡು, ಅಂಡ್ ನನ್ನ ಸ್ಕಿನ್ಗೆ ಯಾವ ಸೂಟ್ ಆಗ್ಬೋದು ಅನ್ನೋದ್ರ ಮೇಲೆ ತುಂಬಾ ರಿಸರ್ಚ್ ಮಾಡಿದೆ. ಅಂಡ್ ಯು ಡೋಂಟ್ ಬಿಲೀವ್, ನಾನು ಎಷ್ಟು ಪ್ರಾಡಕ್ಟ್ಸ್ ನಾನು ತರ್ಸ್ಕೊಂಡು ಆಲ್ಮೋಸ್ಟ್ ತುಂಬಾ ವೇಸ್ಟ್ ಮಾಡಿದ್ದೀನಿ. ಬಿಕಾಸ್ ತುಂಬಾ ನಂದು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಸ್ಕಿನ್, ಹಾಗಾಗಿ ಯಾವ ಪ್ರಾಡಕ್ಟ್ಸ್ ಕೂಡ ನಂಗೆ ಅಷ್ಟೇ ಈಸಿಯಾಗಿ ನಂಗೆ ಸೆಟ್ ಆಗಲ್ಲ. ಅಂಡ್ ಪ್ರಾಡಕ್ಟ್ ಸೆಟ್ ಆಗ್ಬಿಟ್ರೆ ಐ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅನ್ನೋ ತರ. ಅಂದ್ರೆ ಆ ಪ್ರಾಡಕ್ಟ್ ನಂಗೆ ಟಿಲ್ ಎವರ್ ವರೆಗೂ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಬಿಕಾಸ್ ನಂಗೆ ತುಂಬಾ ಪ್ರಾಡಕ್ಟ್ಸ್ ನಂಗೆ ಅದು ನೆಗೆಟಿವ್ ಆಗ್ತಾ ಹೋಯ್ತು. ಸೊ ಅಟ್ ಲಾಸ್ಟ್ ಐ ಫೌಂಡ್ ಸಮ್ ಪ್ರಾಡಕ್ಟ್ಸ್ ವಿಚ್ ವರ್ಕ್ಡ್ ವೆರಿ ವೆಲ್ ಫಾರ್ ಮೈ ಸ್ಕಿನ್. ಅಂಡ್ ನೀವು ನಂಬಲ್ಲ, ನನ್ನ ಸ್ಕಿನ್ ಸಿಕ್ಕಾಪಟ್ಟೆ ಪಿಂಪಲ್ಸ್ ಇತ್ತು ಎಲ್ಲ. ಆಲ್ಮೋಸ್ಟ್ 1.5 year ಅಲ್ಲಿ ಫುಲ್ ಕ್ಲಿಯರ್ ಆಗಿ ಕ್ರಿಸ್ಟಲ್ ಕ್ಲಿಯರ್ ತರ ಆಗೋಗ್ಬಿಟ್ಟಿತ್ತು ಸ್ಕಿನ್. ಅಂಡ್ ಈಗ ನೀವು ನೋಡ್ಬೋದು ಪಿಂಪಲ್ಸ್ ಎಲ್ಲ ಕಾಣ್ತಾ ಇದೆ. ಈ ಮಾರ್ಕ್ಸ್ ಎಲ್ಲ ಏನಕ್ಕೆ ಬಂತು ಅಂದ್ರೆ, ಸೊ 2 months ಬ್ಯಾಕ್ ನಾವು ಹೊಸ ಮನೆ ಕಟ್ಟಿಸಿದ್ವಿ, ಗೃಹ ಪ್ರವೇಶ ಎಲ್ಲ ಆಯ್ತು. ಸೊ ಹೊಸ ಮನೆಗೆ ಬಂದ್ಮೇಲೆ ಆಬ್ವಿಯಸ್ಲಿ ನೀರೆಲ್ಲ ಚೇಂಜ್ ಆಯ್ತು. ನಂಗೆ ಹಳೆ ನೀರೆಲ್ಲ ಸೆಟ್ ಆಗ್ಬಿಟ್ಟಿತ್ತು, ಸ್ಕಿನ್ ಚೆನ್ನಾಗಾಯ್ತು ಅನ್ನೋ ಅಷ್ಟರಲ್ಲಿ ಇಲ್ಲಿಗೆ ಶಿಫ್ಟ್ ಆದ್ವಿ. ಅಗೇನ್ ನೀರೆಲ್ಲ ಚೇಂಜ್ ಆಗಿ ಸೊ ಎಲ್ಲ ವಾಪಸ್ ಬ್ಯಾಕ್ ಟು ಜಸ್ಟ್ ಫೇಸ್ ಬಂದಿದ್ದೀನಿ. ಅಂಡ್ ಅಷ್ಟೊಂದು ವರ್ಸ್ ಏನಾಗಿಲ್ಲ ಗೈಸ್, ಸ್ಕಿನ್ ಟೆಕ್ಸ್ಚರ್ ನಂದು ಕಳ್ಕೊಂಡಿಲ್ಲ, ಬಟ್ ಪಿಂಪಲ್ಸ್ ಮಾತ್ರ ಆಗಿ ಮಾರ್ಕ್ಸ್ ಉಳ್ಕೊಂಡ್ಬಿಟ್ಟಿದೆ. ಸೊ ಇಷ್ಟು ಕತೆ. ಹಂಗಾಗಿ ಸ್ಕಿನ್ ಕೇರ್ ರೂಟೀನ್ ಏನೇ ಆಗಿರ್ಬೋದು ನೀವು ಫಾಲೋ ಮಾಡಲೇಬೇಕು. ಅಂಡ್ ಐ ವೋಂಟ್ ಟೆಲ್ ಯು ತುಂಬಾ ಲಾಂಗ್ ಸ್ಕಿನ್ ಕೇರ್ ರೂಟೀನ್ ಇಟ್ಕೊಳ್ಬೇಡಿ, ಕೀಪ್ ಇಟ್ ವೆರಿ ಶಾರ್ಟ್ ಅಂಡ್ ಸ್ವೀಟ್. ಅಂಡ್ ತುಂಬಾ ಮಿನಿಮಲ್ ಆಗಿರಲಿ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡೋದು. ಅಂಡ್ ತುಂಬಾ ಹಾರ್ಶ್ ಅನ್ಸ್ಬಾರ್ದು ನಮ್ಮ ಸ್ಕಿನ್ಗೆ, ಇಟ್ ಹ್ಯಾಸ್ ಟು ಬಿ ವೆರಿ ಮಿನಿಮಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಪ್ರಾಡಕ್ಟ್ಸ್ ನನ್ನ ಸ್ಕಿನ್ಗೆ ಯಾವ ಸೂಟ್ ಆಗಿದೆ ಅನ್ನೋದ್ರ ಮೇಲೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂಡ್ ಪ್ಲೀಸ್ ಡಿಸ್ಕ್ಲೈಮರ್ ಇದು. ಅಂಡ್ ಈ ಪ್ರಾಡಕ್ಟ್ಸ್ ನಿಮಗೂ ವರ್ಕ್ ಆಗುತ್ತೆ ಅನ್ನೋ ಗ್ಯಾರಂಟಿ ನಾನು ನಿಜವಾಗ್ಲೂ ಕೊಡಲ್ಲ, ಬಿಕಾಸ್ ಇಟ್ ಹ್ಯಾಸ್
ನಾನು ತುಂಬಾ ರಿಸರ್ಚ್ ಮಾಡಿ ಅಟ್ ಲಾಸ್ಟ್ ಇಟ್ ಹ್ಯಾಸ್ ಸೂಟೆಡ್ ಮೀ. ಆ ಥರ ಯು ಪೀಪಲ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಯೋರ್ ಸ್ಕಿನ್ ಟೈಪ್ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಗೆಟ್ ಇನ್ ಟು ಸಮ್ ಪ್ರಾಡಕ್ಟ್ಸ್. ಟ್ರೈ ಆ್ಯಂಡ್ ಡಿಬಗ್ ಅಂತಾರಲ್ಲ, ಆ ಥರ ಮಾಡಿ ನೀವು ಒಂದು ಸ್ಟಿಕ್ ಆನ್ ಆಗಬೇಕು. ಆ್ಯಂಡ್ ಪ್ಲೀಸ್ ಡೋಂಟ್ follow these products. It's completely depends upon your individuality and depending upon your skin type ಅಷ್ಟೇ. ಓಕೆ, ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. let's continue to the video. And the first product is obviously ನಿಮಗೆ ಫಸ್ಟ್ ಪ್ರಾಡಕ್ಟ್ ಬೇಕಿರೋದು ಫೇಸ್ ವಾಶ್. ಆ್ಯಂಡ್ ಇವತ್ತಿನ ಫೇಸ್ ವಾಶ್ಗೆ ನನಗೆ 2 choices ಇದೆ ಗೈಸ್. ಫಸ್ಟ್ ಪ್ರಾಡಕ್ಟ್ ಇಸ್ ಫೇಸ್ ವಾಶ್ ಗೈಸ್. ಸೊ ಫೇಸ್ ವಾಶಲ್ಲಿ ನಾನು ರೆಕಮೆಂಡ್ ಮಾಡ್ತಿರೋ ಫಸ್ಟ್ ಪ್ರಾಡಕ್ಟ್ ಮಾಮಾಅರ್ತ್ ರೈಸ್ ಡೆವಿ ಬ್ರೈಟ್ ಫೇಸ್ ವಾಶ್. And it contains rice water and niacinamide. So you can have a look on this. Okay, so this face wash is from Mamaearth. Actually idu nan almost ನೀವು ನಂಬಲ್ಲ 1.5 year 2 years ಇಂದ ಯೂಸ್ ಮಾಡ್ತಾ ಇದ್ದೀನಿ. And Mamaearth ಅಲ್ಲಿ you have plenty of variants guys. ಚಾರ್ಕೋಲ್ ಇದೆ, ನೀಮ್ ಇದೆ, ವಿಟಮಿನ್ ಸಿ ಇದೆ, ಅಂಡ್ ರೈಸ್ ವಾಟರ್ ಇದೆ. ಎಲ್ಲಾನು ನಾನು ಟ್ರೈ ಮಾಡಿದ್ದೆ. ಅಂಡ್ ಚಾರ್ಕೋಲ್ ಇದೆ, ಎಲ್ಲ ಟ್ರೈ ಮಾಡಿದ್ದೀನಿ. ಬಟ್ ನಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದ್ದು ರೈಸ್ ವಾಟರ್. ನನಗೆ ನಾರ್ಮಲ್ ಆಗಿ ಗೈಸ್ ಹೇಳ್ತೀನಿ, ನಂಗೆ ಎಲ್ಲ ಪ್ರಾಡಕ್ಟ್ಸಲ್ಲೂ ರೈಸ್ ವಾಟರ್ ಕಂಟೆಂಟ್ ಇದ್ದರೆ ನಂಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಆ ಪ್ರಾಡಕ್ಟ್ಸ್. ಸೊ ಹಾಗಾಗಿ ನಾನು ಐ ಜಸ್ಟ್ ಸಿ ಟು ಇಟ್, ನಾನು ಅಟ್ಲೀಸ್ಟ್ ಟೋನರ್ ಸಿರಮಲ್ಲೆಲ್ಲ ಐ ಇನ್ಕಾರ್ಪೊರೇಟ್ ದಿಸ್ ರೈಸ್ ವಾಟರ್ ಅಂತ. ಆ್ಯಂಡ್ ಇಟ್ ಹ್ಯಾಸ್ ಸಮ್ ಕ್ರೀಮಿ ಟೆಕ್ಸ್ಚರ್. ನೀವು ನೋಡ್ಬೋದು, ಕ್ರೀಮಿ ಥರ ಇದೆ. ಓಕೆ, ಸೊ ಕ್ರೀಮಿ ಥರ ಇದೆ. ಇಟ್ ಫೋಮ್ಸ್ ಅಪ್ ವೆರಿ ವೆಲ್. ಸೊ ನೀರು ಹಾಕಿದ ತಕ್ಷಣ ಇಟ್ ಜಸ್ಟ್ ಫೋಮ್ಸ್ ಅಪ್ ಅಂಡ್ ಇನ್ಸ್ಟೆಂಟ್ಲಿ ಬ್ರೈಟನ್ಸ್ ಯುವರ್ ಸ್ಕಿನ್. ನೀವು ನೋಡ್ಬೋದು, ಈ ಅಕ್ಕಿ ಹಿಟ್ಟು ಮೊಸರೆಲ್ಲ ಪ್ಯಾಕ್ ಹಾಕೊಂಡಾಗ ಎಷ್ಟು ವೈಬ್ರೆಂಟಾಗಿ ಕಾಣುತ್ತೆ ನಿಮ್ಮ ಫೇಸ್, ಹಂಗೆ ಕಾಣುತ್ತೆ ಇದು. ಆ್ಯಂಡ್ ಇಟ್ ಆಕ್ಟ್ಸ್ ಆಸ್ ವೆರಿ 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 ಮೈಲ್ಡ್ ಕ್ಲೆನ್ಸರ್. ಅದೊಂದು ರೆಕಮೆಂಡೇಶನ್. ಆ್ಯಂಡ್ ಇನ್ನೊಂದು ರೆಕಮೆಂಡೇಶನ್ ಬಂದು, ಇದು ನನ್ನ ರೀಸೆಂಟ್ ಅಡಿಷನ್ ಫ್ರಮ್ ಮಿನಿಮಲಿಸ್ಟ್, ಸ್ಯಾಲಿಸಿಲಿಕ್ ಆಸಿಡ್ ಪ್ಲಸ್ LHA 2% ವಿತ್ ಓಟ್ ಎಕ್ಸ್ಟ್ರಾಕ್ಟ್ ಪ್ಲಸ್ ಜಿಂಕ್ ಆ್ಯಂಡ್ ಫಾರ್ ಸೀಬಮ್ ಆ್ಯಂಡ್ ಆಕ್ನಿ ರಿಡಕ್ಷನ್ ಅಂತ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಹೆಂಗಿದೆ ಅಂದರೆ ಇದು ತುಂಬ ವಾಟರಿ ಗೈಸ್. ದಿಸ್ ಇಸ್ ಲೈಕ್ ಫುಲ್ ಆಫ್ ವಾಟರಿ ಟೆಕ್ಸ್ಚರ್. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇಟ್ ಜಸ್ಟ್ ಫೋಮ್ಸ್ ಅಪ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನನ್ನ ರೀಸೆಂಟ್ ಅಡಿಷನ್. ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಫ್ರಮ್ ಪಾಸ್ಟ್ 1.5 month 2 months ಅನ್ಸುತ್ತೆ. ಹೇಳಿದೆ ಅಲ್ಲ, ನಂಗೆ ಪಿಂಪಲ್ಸ್ ಜಾಸ್ತಿ ಆಗೋ ಸ್ಟಾರ್ಟ್ ಆದಮೇಲೆ ಐ ಜಸ್ಟ್ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಬಟ್ ನಂಗೆ ಒನ್ ಆಫ್ ಮೈ ಫ್ರೆಂಡ್, ನನ್ನ ಕೊಲೀಗ್ ನನಗೆ ರೆಕಮೆಂಡ್ ಮಾಡಿದ್ದು ಸ್ಯಾಲಿಸಿಲಿಕ್ ಆಸಿಡ್ ಯೂಸ್ ಮಾಡಿ ಮ್ಯಾಮ್, ಪಿಂಪಲ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ದೆನ್ ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಫೇಸ್ ವಾಶ್. ಇದು ನಾನು ಯಾವಾಗಲೂ ರೇರ್ ಆಗಿ ತುಂಬ ಯೂಸ್ ಮಾಡ್ತೀನಿ ಗೈಸ್. ಯಾವಾಗ ನಂಗೆ ಪಿಂಪಲ್ ಪಸ್ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ, ನಾನು ಅವಾಗ ಯೂಸ್ ಮಾಡ್ತೀನಿ. ಸೊ ಈ ನಡುವೆ ನಾನು ಬಿಟ್ಟೆ, ಬಿಕಾಸ್ ಪಿಂಪಲ್ಸ್ ನನಗೆ ಬರೋಕ್ಕೆ ಕಮ್ಮಿ ಆಗಿದೆ, ಜಸ್ಟ್ ಮಾರ್ಕ್ಸ್ ಉಳ್ಕೊಂಡಿದ್ದೆ. ದಟ್ ಈಸ್ ವೈ ಐ ಜಸ್ಟ್ ಸ್ವಿಚ್ಡ್ ಬ್ಯಾಕ್ ಟು ಮಾಮಾಅರ್ತ್. ಸೊ ದಿಸ್ ಇಸ್ ಆ್ಯಕ್ಚುಲಿ ವೆರಿ 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 ಗುಡ್ ಪ್ರಾಡಕ್ಟ್. ಪ್ಲೀಸ್ ಡೂ ಟ್ರೈ. ಆ್ಯಂಡ್ ರಿಗಾರ್ಡಿಂಗ್ ಫೇಸ್ ವಾಶ್, ನಾನು ತುಂಬ ಅಂದರೆ ತುಂಬ ಟ್ರೈ ಮಾಡಿದ್ದೀನಿ ಪ್ರಾಡಕ್ಟ್ಸ್ ಬಗ್ಗೆ. ಫೇಸ್ ಶಾಪ್ ಇರ್ಬೋದು, ಬಾಡಿ ಶಾಪ್ ಇರ್ಬೋದು, ಆ್ಯಂಡ್ ಸಿಂಪಲ್ ಆಗಿರ್ಬೋದು, ಪ್ಲಮ್ ಆಗಿರ್ಬೋದು, ಡಾಟ್ ಆ್ಯಂಡ್ ಕೀ. ಆ್ಯಂಡ್ ಇದ್ರ ಎರಡೂ ಬಿಟ್ಟು ನಾನು ನಿಮಗೆ ಇನ್ನೂ 2 ಆಪ್ಷನ್ ಕೊಡಬೇಕಂದ್ರೆ ದ ಬೆಸ್ಟ್ ಒನ್ ಇಸ್ ಡಾಟ್ ಆ್ಯಂಡ್ ಕೀ. ಡಾಟ್ ಆ್ಯಂಡ್ ಕೀಲಿ ಎಲ್ಲ ವೇರಿಯಂಟ್ಸು ಚೆನ್ನಾಗಿದೆ ಗೈಸ್. ಅದು ಬಿಟ್ಟರೆ ಪ್ಲಮ್ಮಲ್ಲಿ ಯು ಹ್ಯಾವ್ ದ್ಯಾಟ್ ಗ್ರೀನ್ ಟೀ ವೇರಿಯಂಟ್ ಇದೆ, ಗ್ರೀನ್ ಕಲರ್ ಪ್ಲಮ್ ಗ್ರೀನ್ ಟೀ ಫೇಸ್ ವಾಶ್ ಫಾರ್ ಆಯಿಲಿ ಸ್ಕಿನ್, ಆಕ್ನೆ ಪ್ರೋನ್ ಸ್ಕಿನ್ ಅಂತಾನೆ ಪರ್ಟಿಕ್ಯುಲರ್ ಆಗಿ ಮಾಡಿದ್ದಾರೆ. ಸೊ ವೆನ್ ದಟ್ ಈಸ್ ವೆರಿ ಗುಡ್. ಅಂದರೆ ಅದರಲ್ಲಿ ಚಿಕ್ಕ ಬೀಡ್ಸ್ ಇದೆ. ಸೊ ಆ ಬೀಡ್ಸ್ ನೀವು ಸ್ಕ್ರಬ್ ಮಾಡ್ತಾ ಇಟ್ ಆಲ್ಸೋ ಆಕ್ಟ್ಸ್ ಆಸ್ ಎಕ್ಸ್ಫೋಲಿಯೇಟರ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ಲೀಸ್ ಡೂ ಟ್ರೈ ಆನ್ ದ್ಯಾಟ್ ಆಲ್ಸೋ. ಓಕೆ, ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ವಿಲ್ ಬಿ ಟೋನರ್. ಸೊ ನಾನು ಆ್ಯಕ್ಚುಲಿ ಗೈಸ್ ಟೋನರ್ ಅನ್ನೋ ಕಾನ್ಸೆಪ್ಟ್ ನಂಗೆ ಗೊತ್ತೇ ಇರಲಿಲ್ಲ, ಟೋನರ್ ಯಾಕೆ ಯೂಸ್ ಮಾಡ್ತೀವಿ ಅಂತ. ಆ್ಯಂಡ್ ತುಂಬ ಜನಕ್ಕೆ ಇದೊಂದು ಅಂತಾರೆ ಫಾಲ್ಸ್ ಬಿಲೀಫ್ ಇದೆ, ಟೋನರ್ರಿಂದ ಏನೂ ವರ್ಕ್ ಆಗಲ್ಲ, ಟೋನರ್ ಜಸ್ಟ್ ರೋಸ್ ವಾಟರ್ ಥರ ಸುಮ್ಮನೆ ಫೇಸ್ ಫ್ರೆಶನ್ ಅಪ್ ಮಾಡುತ್ತೆ ಅಂತ. ಬಟ್ ಬಿಲೀವ್ ಮೀ, ಟೋನರ್ ವರ್ಕ್ಸ್ ವೆರಿ 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 ಗುಡ್ ಫಾರ್ ಎಸ್ಪೆಷಲಿ ಆಯಿಲಿ ಸ್ಕಿನ್. ಬಿಕಾಸ್ ನಮ್ಮ ಆಯಿಲಿ ಸ್ಕಿನ್ಗೆ ನೀವು ನೋಡ್ಬೋದು, ಪೋರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಆಬ್ವಿಯಸ್ಲಿ ನಮ್ಮದು ಸೀಬಮ್ ಆಗೋದ್ರಿಂದ, ಆಕ್ನೆಸ್ ಜಾಸ್ತಿ ಆಗೋದ್ರಿಂದ ನಮ್ಮದು ಪೋರ್ಸ್ ತುಂಬ ಇರುತ್ತೆ ಆಯಿಲಿ ಸ್ಕಿನ್ನಲ್ಲಿ. ಸೊ ಹಾಗಾಗಿ ನೀವು ಪೋರ್ಸ್ನ ರಿಡ್ಯೂಸ್ ಮಾಡೋಕ್ಕೆ ಟೋನರ್ ಯೂಸ್ ಮಾಡ್ತೀವಿ. ಸೊ ಫಾರ್ ಟೋನರ್ ರೆಕಮೆಂಡೇಶನ್ ಸದ್ಯಕ್ಕೆ ನನ್ನ ಹತ್ರ 3 ರೆಕಮೆಂಡೇಶನ್ ಇದೆ. ದ ಫಸ್ಟ್ ಟಾಪ್ ನಾಚ್ ಅಂತ ಹೇಳ್ತೀನಿ ನಾನು ಅದನ್ನು. ದ ಫಸ್ಟ್ ರೆಕಮೆಂಡೇಶನ್ ಇಸ್ Dot & Key Watermelon Super Glow Pore Tightening Toner. It contains glycolic and cucumber. ಸೊ ನೀವು ನೋಡ್ಬೋದು,
And Dot & Key products, I'll tell you guys, ಯಾವತ್ತೇ ಪ್ರಮೋಷನ್ ಅಲ್ಲ, ಐ ಬೆಟ್ ಆನ್ ಎನಿಥಿಂಗ್. Dot & Key products and Mamaearth ನನಗೆ ಒಂಥರ ಲೈಫ್ ಸೇವಿಯರ್ ಥರ ಆಗ್ಬಿಟ್ಟಿದೆ ನಡುವೆ. ಬಿಕಾಸ್ ನನಗೆ ಅದು ಎಷ್ಟು ಮಟ್ಟಿಗೆ ಅದು ನಂಗೆ ಯೂಸ್ ಆಗ್ತಾ ಇದೆ ಅಂತ ಅಂದರೆ ನನಗೆ ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ ಅದು ಇಷ್ಟು ಮಟ್ಟಿಗೆ ಅದು ವರ್ಕ್ ಆಗುತ್ತೆ ನನ್ನ ಸ್ಕಿನ್ ಮೇಲೆ ಅಂತ. ಅಷ್ಟು ಚೆನ್ನಾಗಿದೆ ಈ ಟೋನ್, ಎಸ್ಪೆಷಲಿ ದಿಸ್ ಟೋನರ್ ಅಲ್ಲ, ಐ ಲವ್ ಇಟ್. ಸೊ ನೀವು ನೋಡ್ಬೋದು, ಫ್ಯೂ ಡ್ರಾಪ್ಸ್ ಹಾಕೋತೀನಿ ನಾನು. ಹಾಕ್ಕೊಂಡು ಐ ಜಸ್ಟ್ ಸ್ಟಾರ್ಟ್ ಮಸಾಜಿಂಗ್. ಓಕೆ, ಸೊ ವಿತಿನ್ ಫ್ಯೂ ಸೆಕೆಂಡ್ಸ್ ಅಲ್ಲ, ಇಟ್ ಜಸ್ಟ್ ಗೆಟ್ಸ್ ಡ್ರೈಸ್ ಅಪ್ ಆನ್ ಯೋರ್ ಸ್ಕಿನ್. ನೀವು ನೋಡ್ಬೋದು ಗ್ಲೋ ಹೆಂಗಿದೆ ಅಂತ ಸ್ಕಿನ್ದು. ಸೊ ಯಾರಾದರೂ ಟೋನರ್ ಯೂಸ್ ಮಾಡ್ತಿಲ್ಲ ಅಂದರೆ ಪ್ಲೀಸ್ ಟು ಸ್ಟಾರ್ಟ್ ಯೂಸಿಂಗ್ ಟೋನರ್. ಆ್ಯಂಡ್ ನಿಮ್ಮ ಇದರಲ್ಲಿ ಆ್ಯಕ್ಚುಲಿ ಗ್ಲೈಕಾಲಿಕ್ ಆ್ಯಸಿಡ್ ಇರೋದ್ರಿಂದ ನಿಮ್ಮದು ಏನಂತಾರೆ ಪೋರ್ಸ್ ಎಲ್ಲ ಕ್ಲೋಸ್ ಆಗಿ ಆ್ಯಂಡ್ ಸ್ಕಿನ್ ಬ್ಯಾರಿಯರ್ನ ಟೈಟನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಇದು ಗ್ಲೈಕಾಲಿಕ್ ಆ್ಯಸಿಡ್ ಎಸ್ಪೆಷಲಿ. ಆ್ಯಂಡ್ ಇದು ಪ್ರೈಸ್ ಬಂದು $395 ಗೈಸ್ ಫಾರ್ 150 ml. ಸೊ ಇಟ್ ಲಾಸ್ಟ್ ತುಂಬ ದಿನ ಬಾಳಿಕೆ ಬರುತ್ತೆ ಇದು ತುಂಬ ಅಂದರೆ, ಬಿಕಾಸ್ ನಿಮಗೆ ಬೇಕಿರೋದು ಬರೀ ಒಂದು 3 to 4 ಡ್ರಾಪ್ಸ್ ಅಷ್ಟೇ. ಸೊ ಡೈಲಿ ಯೂಸ್ ಆಲ್ರೆಡಿ ಇಷ್ಟು ಫಿನಿಶ್ ಮಾಡಿದ್ದೀನಿ. ಇಟ್ ಇಸ್ ಫ್ರಮ್ ಪಾಸ್ಟ್ 1 month ಇಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಖಾಲಿ ಆಗಿರೋದು. ಇಟ್ ಆರಾಮ್ಸೆ ನಿಮಗೆ ಒಂದು 3-4 months ಬರುತ್ತೆ ಈ ಬಾಟಲ್. ಆ್ಯಂಡ್ ದ ಸೆಕೆಂಡ್ ರೆಕಮೆಂಡೇಶನ್ ಇಸ್ ಪ್ಲಮ್. ಸೊ ಪ್ಲಮ್ ನೀವು ನೋಡ್ಬೋದು, ರೈಸ್ ವಾಟರ್ ವಿತ್ ನಯಾಸಿನಮೈಡ್. ಅಗೇನ್ ನಾನು ನಿಮ್ಗೆ ಹೇಳಿದೆ, ನಾನು ಆದಷ್ಟು ನನ್ನ ಪ್ರಾಡಕ್ಟ್ಸಲ್ಲಿ ರೈಸ್ ವಾಟರ್ ಇನ್ಕಲ್ಕೇಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ. ಈವನ್ ದಿಸ್ ಇಸ್ ವೆರಿ 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 ಗುಡ್ ಪ್ರಾಡಕ್ಟ್ ಗೈಸ್. ನೀವು ನೋಡ್ಬೋದು ಎಷ್ಟು ನಾನು ಯೂಸ್ ಮಾಡಿದ್ದೀನಿ ಅಂತ. ಇಷ್ಟೇ ಬಾಕಿ ಇರೋದು. ಸೊ ಇದು 150 ml ಆ್ಯಂಡ್ ಪ್ರೈಸ್ ಇಸ್ 440. ಸೊ 440 rupeesಗೆ 150 ml ಬರುತ್ತೆ. ಆ್ಯಂಡ್ ಇಟ್ ಕಮ್ಸ್ ಇನ್ ಸ್ಪ್ರೇ. ಸೊ Dot & Key ಸ್ವಲ್ಪ ನಮಗೆ ಪೋರ್ವೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದು ಸ್ಪ್ರೇ ಆಗಿರೋದ್ರಿಂದ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಪ್ರೇ ಆಗುತ್ತೆ ಅಂತ. ಇದು ಕೂಡ ಅಷ್ಟೇ ಗೈಸ್, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಒಂದು 2 seconds ನಿಮ್ಮ ಸ್ಕಿನ್ ಮೇಲೆ ಬಿಟ್ಟರೆ ಫುಲ್ ಡ್ರೈ ಅಪ್ ಆಗುತ್ತೆ ಇದು. ಸೊ ನೋಡಿದ್ರಲ್ಲ, ಯಾ, ದಿಸ್ ಮೈ ಸೆಕೆಂಡ್ ರೆಕಮೆಂಡೇಶನ್. ಆ್ಯಂಡ್ ದ ಥರ್ಡ್ ಪ್ರಾಡಕ್ಟ್ ಇಸ್ ವೆರಿ 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 ಅಫೋರ್ಡಬಲ್. ಯಾರಾದರೂ ತುಂಬ ಅಫೋರ್ಡಬಲ್ ರೇಂಜ್, ನನಗೆ ಪ್ರೈಸ್ ವೈಸ್ ತುಂಬ ಜಾಸ್ತಿ ಕೊಡೋಕೆ ಇಷ್ಟ ಇಲ್ಲ ಬಿಕಾಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಅಂತ ಅನ್ನೋರು ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ನ ಟ್ರೈ ಮಾಡ್ಬೋದು. ಗುಡ್ ವೈಬ್ಸ್. ಸೊ ಅಗೇನ್ ಅ ಬ್ರೈಟ್ನಿಂಗ್ ಟೋನರ್, ಇಟ್ ಕಂಟೈನ್ಸ್ ರೈಸ್ ವಾಟರ್. ಆ್ಯಂಡ್ ಈ ಪ್ರಾಡಕ್ಟ್ ಪರ್ಟಿಕ್ಯುಲರ್ಲಿ ಗುಡ್ ವೈಬ್ಸ್ ಅನ್ನೋ ಬ್ರ್ಯಾಂಡು ಗೈಸ್ ತುಂಬ ಚೆನ್ನಾಗಿ ಗೊತ್ತಿಲ್ಲ. ಆ್ಯಂಡ್ ಇಟ್ ಈಸ್ ಅವೈಲೇಬಲ್ ಓನ್ಲಿ ಆನ್ ಪರ್ಪಲ್. ನೈಕಾದಲ್ಲಿ ಈ ಪ್ರಾಡಕ್ಟ್ ಸಿಗಲ್ಲ ನಿಮಗೆ. ಸೊ ಪರ್ಪಲ್ಗೆ ಹೋದರೆ ಗುಡ್ ವೈಬ್ಸ್ ಅಂತ ಸರ್ಚ್ ಮಾಡಿದ್ರೆ ಇಟ್ ಹ್ಯಾಸ್ ವೈಡ್ ವೆರೈಟಿ ಆಫ್ ಟೋನರ್ಸ್, ಮಾಸ್ಕ್ ಇರ್ಬೋದು, ಮಾಯಿಶ್ಚರೈಸರ್ಸ್ ಇರ್ಬೋದು, ತುಂಬ ತುಂಬ ಪ್ರಾಡಕ್ಟ್ಸ್ ಇದೆ. ಕೆನ್ ಜಸ್ಟ್ ಟ್ರೈ ದ್ಯಾಟ್. ಆ್ಯಂಡ್ ಈ ಪ್ರಾಡಕ್ಟ್ ಪರ್ಟಿಕ್ಯುಲರ್ಲಿ ನಂಗೆ ಯಾಕೆ ಇಷ್ಟ ಆಯಿತು ಅಂದರೆ ಇದು ತುಂಬ ಬೇಗ ಡ್ರೈ ಆಗುತ್ತೆ ಗೈಸ್. ನೀವು ನೋಡ್ಬೋದು, ಜಸ್ಟ್ ನಾನು ಈ ಥರ ಸ್ಕ್ರಿಪ್ ಮಾಡ್ತೀನಿ, ಮಸಾಜ್ ಮಾಡ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ಡ್ರೈಸ್ ಅಪ್. ಒಂದು 2 secondsಲ್ಲಿ ಡ್ರೈ ಆಗೋಗ್ಬಿಡುತ್ತೆ. ಇನ್ಸ್ಟೆಂಟ್ ಬ್ರೈಟ್ನಿಂಗ್ ಎಫೆಕ್ಟ್ ಕೊಡುತ್ತೆ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ಸೊ ಯಾರಿಗಾದರೂ ವೆರಿ ವೆರಿ ಫ್ರೆಶರ್ಸ್ ಎಲ್ಲ ನ್ಯೂ ಟು ಸ್ಕಿನ್ ಕೇರ್ ಅನ್ನೋರು, ಭಯ ಗ್ಲೈಕಾಲಿಕ್ ಆಸಿಡ್ ಎಲ್ಲ ಟ್ರೈ ಮಾಡೋ ಸ್ವಲ್ಪ ಭಯ ಅನಿಸೋರು, ಮೈಲ್ಡ್ ಟೋನರ್ ಬೇಕು ನನಗೆ ಅಂತ ಅನ್ಸಿದ್ರೆ ಪ್ಲೀಸ್ ಗೋ ಅಹೆಡ್ ವಿತ್ ಗುಡ್ ವೈಬ್ಸ್. ಆ್ಯಂಡ್ ಮೈ ಥರ್ಡ್ ಪ್ರಾಡಕ್ಟ್ ಇಸ್ ಆಬ್ವಿಯಸ್ಲಿ ಸೀರಮ್. ಗೈಸ್, ಸೀರಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂದರೆ ಐ ಟೆಲ್ ಯು. ಸೊ ಇಟ್ ಕಂಪ್ಲೀಟ್ಲಿ ಸೀರಮಲ್ಲಿ ಯು ಹ್ಯಾವ್ ಪ್ಲೆಂಟಿ ಆಫ್ ಸಿರಮ್ಸ್. ನಯಾಸಿನಮೈಡ್ ಇದೆ, ಹೈಲರಾನಿಕ್ ಆಸಿಡ್ ಇದೆ, ಯು ಹ್ಯಾವ್ ವಿಟಮಿನ್ ಸಿ ಸಿರಮ್ಸ್, ಯು ಹ್ಯಾವ್ ರೆಟಿನಾಲ್, ವಿ ಹ್ಯಾವ್ ಸ್ಯಾಲಿಸಿಲಿಕ್ ಆಸಿಡ್, ಈ ಥರ ಸಿಕ್ಕಾಪಟ್ಟೆ ಟೈಪ್ಸ್ ಆಫ್ ಸಿರಮ್ಸ್ ಇದೆ. ಬಟ್ ಯು ಪೀಪಲ್ ನೀಡ್ ಟು ನೋ ಅಲ್ಲ, ಯಾವ ಸ್ಕಿನ್ ಟೈಪ್ಗೆ ಆ್ಯಂಡ್ ನಿಮ್ಮ ಸ್ಕಿನ್ ಹೆಂಗೆ ಬಿಹೇವ್ ಮಾಡ್ತಾ ಇದೆ ಅದ್ರ ಮೇಲೆ ನೀವು ಸಿರಮ್ನ ಪಿಕ್ ಮಾಡಬೇಕಾಗತ್ತೆ. ಸೊ ಸದ್ಯಕ್ಕೆ ನನಗೆ ವಿಟಮಿನ್ ಸಿ ಸಿರಮ್ ನನಗೆ ಆಗಲ್ಲ ಗೈಸ್, ಬಿಕಾಸ್ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ವಿಟಮಿನ್ ಸಿ ಅಮೌಂಟ್ ಏನು ನನ್ನ ಸ್ಕಿನ್ ನಾನು ಸ್ಪ್ರೇ ಮಾಡಿಕೊಂಡ್ರೆ, ಲೈಕ್ ಅಪ್ಲೈ ಮಾಡಿದ್ರೆ ನನ್ನ ಸ್ಕಿನ್ಗೆ ಅದಾಗಲ್ಲ, ತುಂಬ ಬೇಗ ರಿಯಾಕ್ಷನ್ ಕೊಟ್ಬಿಡುತ್ತೆ. ಸೊ ಹಾಗಾಗಿ ನಾನು ರಿಸರ್ಚ್ ಮಾಡುವಾಗ ಐ ಜಸ್ಟ್ ಗಾಟ್ ಟು ನೋ ನನಗೆ ನಯಾಸಿನಮೈಡ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಯಾಸಿನಮೈಡ್ ಇಸ್ ಅ ಸಿರಮ್ ವಿಚ್ ವರ್ಕ್ಸ್ ಲೈಕ್ ಪರ್ಟಿಕ್ಯುಲರ್ಲಿ ಆನ್ ದ ಆಕ್ನೆ ಪ್ರೋನ್ ಸ್ಕಿನ್. ಅಂದರೆ ಆಕ್ನೆ ಮಾರ್ಕ್ಸ್ ಎಲ್ಲೆಲ್ಲಿದೆ, ಪಿಗ್ಮೆಂಟೇಷನ್ ಮಾರ್ಕ್ಸ್ ಎಲ್ಲೆಲ್ಲಿದೆ ಅದಕ್ಕೆ ವರ್ಕ್ ಮಾಡುತ್ತೆ ನಯಾಸಿನಮೈಡ್. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಸ್ಯಾಲಿಸಿಲಿಕ್ ಆಸಿಡ್ ಫಾರ್ ದ್ಯಾಟ್. ನಾನು ನಿಮಗೆ ಸ್ಯಾಲಿಸಿಲಿಕ್ ಆಸಿಡ್ ಫೇಸ್ ವಾಶ್ ತೋರಿಸಿದ್ದೆ, ಹಾಗೆ ಸ್ಯಾಲಿಸಿಲಿಕ್ ಆಸಿಡ್ ಸಿರಮ್ ಕೂಡ ಬರುತ್ತೆ. ಸೊ ಇವೆರಡು ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಿಸ್, ಇನ್ನೊಂದು ಪ್ಲಮ್ಮಲ್ಲಿ ಯು ಹ್ಯಾವ್ ದ್ಯಾಟ್ ರೈಸ್ ವಾಟರ್ ನಯಾಸಿನಮೈಡ್ ಮಿಲ್ಕಿ ಡ್ರಾಪ್ಸ್ ಅಂತ ಬರುತ್ತೆ. ಇವನ್ ದಟ್ ಇಸ್ ವೆರಿ 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 ಗುಡ್.
if you can afford that, you can just go try with that. And my first recommendation in serum product ಅಂತಂದ್ರೆ ನೈಸಿನಮೈಡ್ 10% ಫೇಸ್ ಸಿರಮ್ ಫ್ರಮ್ ದ ಬ್ರ್ಯಾಂಡ್ ಮಿನಿಮಲಿಸ್ಟ್. ನೀವು ನೋಡ್ಬೋದು. ಸೊ ಈ ಪ್ರಾಡಕ್ಟ್ ಬಂದು ಪರ್ಟಿಕ್ಯುಲರ್ ಆಗಿ ಫಾರ್ ಆಕ್ನೆ ಪ್ರೋನ್ ಸ್ಕಿನ್ ಇರೋರಿಗೆ ಅಂಡ್ ಪಿಂಪಲ್ ಮಾರ್ಕ್ಸ್ ಯಾರ್ಯಾರಿಗಿದೆ, ಪಿಗ್ಮೆಂಟೇಷನ್ ಯಾರ್ಯಾರಿಗಿದೆ, ಅದಕ್ಕೆಲ್ಲ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಇದನ್ನ ನಾನು ಜಸ್ಟ್ ಈಗ ಒಂದು 2 months ಇಂದ ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ, ಬಿಕಾಸ್ ನನ್ನ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗಿರೋದ್ರಿಂದ ಆದಷ್ಟು ಬೇಗ ರಿಕವರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ನೀವು ನಂಬಲ್ಲ, ಲೈಕ್ ಫ್ರಮ್ ಪಾಸ್ಟ್ 1.5 month ಇಂದ ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅದು ಅಲ್ಲಿಗೂ ಇಲ್ಲಿಗೂ ತುಂಬಾ ಅಂದ್ರೆ ತುಂಬಾ ಚೇಂಜಸ್ ಇದೆ ಗೈಸ್. ನನ್ನ ಸ್ಕಿನ್ ಇಟ್ ಹ್ಯಾಸ್ improved a lot idrinda. So my first recommendation is niacinamide, and the second product is again from the brand Minimalist, salicylic acid 2%. So idu enanta andre nimdu black heads amale white heads ella ಜಾಸ್ತಿ ಇರುತ್ತೆ ಅಲ್ಲ, ಆಬ್ವಿಯಸ್ಲಿ ನಮ್ಗೆ ಆಯಿಲ್ ಸ್ಕಿನ್ ಹೆಂಗಾಗ್ಬಿಡುತ್ತೆ ಅಂದ್ರೆ, ಸೊ ಪಿಂಪಲ್ಸ್ ಎಲ್ಲ ಆಗಿ ಅಂಡ್ ತುಂಬಾ ಸ್ವೆಟ್ ಆಗ್ತೀವಿ ನಾವು. ಆಬ್ವಿಯಸ್ಲಿ ಆಯಿಲಿ ಸ್ಕಿನ್ ಅಂತಂದ್ರೆ ನಮ್ಗೆ ಈ ಪಾರ್ಟು ಟಿ ಝೋನ್ ಎಲ್ಲ ತುಂಬಾ ಸ್ವೆಟ್ ಆಗ್ತಾ ಇರ್ತೀವಿ. ಸೊ ಬ್ಲಾಕ್ ಹೆಡ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಸೊ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಕ್ಕೆ ದ ಅಲ್ಟಿಮೇಟ್ ಸಿರಮ್ ಅಂತ ಅಂದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಸಿರಮ್. ಸ್ಯಾಲಿಸಿಲಿಕ್ ಆಸಿಡ್ ಸಿರಮ್ ನಂಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಇದು ಮಿನಿ ವರ್ಷನ್ ಗೈಸ್. ಸೊ ನಂಗೆ ಇದು ಸಾಕು ಅಂತ ಅಂದ್ಬಿಟ್ಟು ನಾನು ಇದು ತರಿಸ್ಕೊಂಡಿದ್ದೀನಿ. ಅಂಡ್ ದ ಬಿಗ್ ಡಬ್ಬಾ ಆಲ್ಸೋ ವಿಲ್ ಗೆಟ್ ಇಟ್ ಫ್ರಮ್ ನೈಕಾ. This and all products apart from Good Vibes ನಿಮಗೆ ನೈಕಲ್ಲಿ ಸಿಗುತ್ತೆ. ಓಕೆ, ಸೊ ಸ್ಯಾಲಿಸಿಲಿಕ್ ಆಸಿಡ್ 2% ಫೇಸ್ ಸಿರಮ್ ತುಂಬಾ ಚೆನ್ನಾಗಿದೆ. ಸೊ ದ ಪರ್ಸನ್ ವಿತ್ ಮೋರ್ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ, ಪ್ಲೀಸ್ ಟು ಟ್ರೈ ದಿಸ್. And the next last product from serum category is one of my new invention guys from the brand Hyphen. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ಸಿರಮ್ ಅಂತ. ಸೊ ಈ ಸಿರಮ್ ನಾನು ಯಾಕೆ ಪಿಕ್ ಮಾಡಿದೆ ಅಂದ್ರೆ, ಇತ್ತೀಚೆಗೆ ತುಂಬಾ ಟ್ರೆಂಡ್ ಆಯಿತು ಅಂಡ್ ಆಲ್ಮೋಸ್ಟ್ ಇದು ನಾನು ಪಿಕ್ ಮಾಡಿ 6 months ಆಗಿದೆ ಗೈಸ್, ಇತ್ತೀಚೆಗೆಲ್ಲ. ಸೊ ಇಟ್ ಇಸ್ ನೇಮ್ಡ್ ಆಸ್ ಡಬಲ್ ಶಾರ್ಟ್ ರೇಡಿಯನ್ಸ್ ಲಿಫ್ಟ್ ಸಿರಮ್ ಅಂತ. ಅಂದ್ರೆ ಇಟ್ ಕಂಟೈನ್ಸ್ 2 different ಸಿರಮ್ಸ್. ಸೊ ಯು ಕ್ಯಾನ್ ಸಿ ಈ ಪಾರ್ಟ್ 1 ಸಿರಮು, ಈ ಪಾರ್ಟ್ 1 ಸಿರಮು. ಸೊ ಇಫ್ ಐ ಜಸ್ಟ್ ಶೇಕ್ ಇಟ್ ಅಲ್ಲ, ಇಟ್ ಜಸ್ಟ್ ಮಿಕ್ಸಸ್ ಅಪ್ ಲೈಕ್ ದಿಸ್. ಹಿಂಗೆ ಮಿಕ್ಸ್ ಆಗಿ ಒಂದು ಸಿಂಗಲ್ ಸಿರಮ್ ಆಗುತ್ತೆ. ಅಂಡ್ ಇದು ಫುಲ್ ಆಯಿಲಿ ಟೆಕ್ಸ್ಚರ್ ಗೈಸ್. ಒಂದು ಡ್ರಾಪ್ ಹಾಕೊಂಡು ತೋರಿಸ್ತೀನಿ ನಾನು. ಫುಲ್ ಆಯಿಲಿ, ಬಟ್ ಸಿಕ್ಕಾಪಟ್ಟೆ ಬೇಗ ಅಬ್ಸಾರ್ಬ್ ಆಗುತ್ತೆ, ನೀವು ನೋಡ್ಬೋದು. ಅಂಡ್ ದಿಸ್ ಸಿರಮ್ ಪರ್ಟಿಕ್ಯುಲರ್ಲಿ ಇಟ್ ಇಸ್ ಯೂಸ್ಡ್ ಫಾರ್ ಸ್ಕಿನ್ ಬ್ರೈಟ್ನಿಂಗ್ ಅಂತ ಹಾಕಿದ್ದಾರೆ. ಸೊ ಸ್ಕಿನ್ ಬ್ರೈಟ್ನಿಂಗ್ ಅಥವಾ ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ಈ ಸಿರಮ್. ಇಟ್ ಡಸಂಟ್ ವರ್ಕ್ ವೆಲ್ ಫಾರ್ ಯುವರ್ ಪಿಗ್ಮೆಂಟೇಷನ್ ಮಾರ್ಕ್ಸ್ ಎಲ್ಲ. ಸೊ ನಾನು ಪಿಗ್ಮೆಂಟೇಷನ್ ಮಾರ್ಕ್ಸು, ಆಕ್ನೆ ಮಾರ್ಕ್ಸ್ಗೆಲ್ಲ ನೈಸಿನಮೈಡ್ ಯೂಸ್ ಮಾಡ್ತಾ ಇದ್ದೀನಿ. ಇಟ್ ಇಸ್ ಜಸ್ಟ್ ಫಾರ್ ಮೈ ಸ್ಕಿನ್ ರೇಡಿಯನ್ಸ್ಗೆ ಅಷ್ಟೇ. ಸೊ ದಟ್ ಇಸ್ ಇಟ್. ಸೊ ದ ನೆಕ್ಸ್ಟ್ ಕ್ಯಾಟಗರಿ ವಿಲ್ ಬಿ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಟಗರಿ ಇನ್ ಸ್ಕಿನ್ ಕೇರ್ ಅಂತ ಅಂದ್ರೆ ಸನ್ಸ್ಕ್ರೀನ್. ಸೊ ನೀವು ಏನೇನು ಫೇಸ್ ವಾಶ್, ಟೋನಿಂಗ್ ಅಂಡ್ ಸೀರಮ್ ಏನೇನು ಹಾಕಿದ್ರು ಯೂಸ್ ಆಗಲ್ಲ ಗೈಸ್ ವಿತೌಟ್ ದ ಸನ್ಸ್ಕ್ರೀನ್ ಕ್ಯಾಟಗರಿ. ಸನ್ಸ್ಕ್ರೀನ್ ಹಾಕಿದ್ಮೇಲೆ ಇದೆಲ್ಲ ನಿಮ್ಗೆ ಅದು ಲಾಕ್ ಆಗೋದು ಸ್ಕಿನ್ ಅಲ್ಲಿ. ಸೊ ಈ ಸನ್ಸ್ಕ್ರೀನ್ ಸ್ಕಿಪ್ಡ್ ಅಲ್ಲ, ಇಟ್ ಇಸ್ ಅಂಡರ್ ವೇಸ್ಟ್ ಅಂತಾನೆ ಹೇಳ್ಬೋದು ನಾನು. ಅಂಡ್ ಸನ್ಸ್ಕ್ರೀನ್ ಬಗ್ಗೆ ನಂಗೆ ತುಂಬಾ ಇತ್ತೀಚೆಗೆ ನಂಗೆ ಅದು ಅರಿವಾಗ್ತಾ ಹೋಯ್ತು. ಸೊ ಬಟ್ ನೀವು ಹಂಗೆ ಮಾಡ್ಕೊಬೇಡಿ ಪ್ಲೀಸ್. ಸೊ ದ ನೆಕ್ಸ್ಟ್ ಕ್ಯಾಟಗರಿ ಇಸ್ ಸನ್ಸ್ಕ್ರೀನ್. ಅದ್ರಲ್ಲಿ ನಾನು ಫಸ್ಟ್ ರೆಕಮೆಂಡ್ ಮಾಡೋದು Dot & Key ಇಂದ ಮ್ಯಾಂಗೋ ಡೇ ಟೈಮ್ ಜೆಲ್ ಸನ್ಸ್ಕ್ರೀನ್. ಸೊ 50 PA++ ಬ್ರಾಡ್ ಸ್ಪೆಕ್ಟ್ರಮ್. ಇಟ್ ಕಂಟೈನ್ಸ್ ಆಲ್ಫಾ ಆರ್ಬ್ಯೂಟಿನ್ ಅಂಡ್ ನೈಸಿನಮೈಡ್. ಅಂಡ್ Dot & Key ನಾನು ಆಲ್ರೆಡಿ ನಿಮ್ಗೆ ಹೇಳಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ವೇರಿಯಂಟ್ಸ್ ಇದೆ. ಬ್ಲೂ, ಪಿಂಕ್, ಯೆಲ್ಲೋ ಎಲ್ಲ ಇದೆ. ಸೊ ನಾನು ಎಲ್ಲ ಟ್ರೈ ಮಾಡಿದ್ದೀನಿ. ಸೊ ಕರೆಂಟ್ ಆಬ್ಸೆಷನ್ ಅಂತ ಅಂದ್ರೆ ಮ್ಯಾಂಗೋ ಡೇ ಟೈಮ್ ಜೆಲ್ ಸನ್ಸ್ಕ್ರೀನ್. ಅಂಡ್ ದ ಪ್ರೈಸ್ ಇಸ್ 590 ಗೈಸ್ ಫಾರ್ 50 grams. ಸೊ ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ, ಬಟ್ ಇಟ್ ವರ್ತ್ ದ ಹೈಪ್ ಗೈಸ್. ಅಂದ್ರೆ ಒಂದೊಂದು ರುಪಿಗೂ ಕೂಡ ಇದು ವರ್ತ್ ಅಂತ ನಂಗೆ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಅಂಡ್ ಇದು ಟೆಕ್ಸ್ಚರ್ ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಜೆಲ್ ತರನೂ ಅಲ್ಲ, ಇಟ್ಸ್ ವೆರಿ ವಾಟರಿ ಹಿಂಗಿದೆ ಸನ್ಸ್ಕ್ರೀನ್. ಸೊ ಇದೊಂದು ಸನ್ಸ್ಕ್ರೀನ್ ಆದ್ರೆ ದ ನೆಕ್ಸ್ಟ್ ಒನ್ ಇಸ್ ಅಗೇನ್ ಫ್ರಮ್ Dot & Key. ಐ ಲವ್ Dot & Key ಅಂಡ್ ಮಾಮಾರ್ತ್ ಗೈಸ್. ಸೊ ಪ್ಲೀಸ್ ಡೋಂಟ್ ಜಡ್ಜ್ ಮೀ ಪ್ರಮೋಷನ್ ಅದು ಇದು ಅಂತ. ನನಗೆ ಪ್ಯೂರ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಂಗೆ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಗುತ್ತೆ. ಅಂಡ್ Dot & Key ಇಂದ ನಾನು ಇಷ್ಟಪಡೋದು ಸ್ಟ್ರಾಬೆರಿ ಡ್ಯೂ ಟಿಂಟೆಡ್ ಸನ್ಸ್ಕ್ರೀನ್. ಇದು ಆಕ್ಚುಲಿ ನಂಗೆ ಯಾರೊಬ್ರು ರೆಕಮೆಂಡ್ ಮಾಡಿದ್ದಷ್ಟೇ. ಸೊ ಇದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ, ಜಸ್ಟ್ ಎಲ್ಲಾದ್ರೂ ತುಂಬಾ ಹೊರಗಡೆ
ಈ ಟ್ರಿಪ್ ಅಂತೆಲ್ಲ ಹೋಗ್ತೀವಿ, ತುಂಬಾ ಬಿಸಿಲಿಗೆ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಆಗಬೇಕು ಅಂತ ಅಂದಾಗ ಮಾತ್ರ ನಾನು ಈ ಪರ್ಟಿಕ್ಯುಲರ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇಟ್ ಆಲ್ಸೋ ವರ್ಕ್ಸ್ ಆಸ್ ಟಿಂಟೆಡ್ ಸನ್ಸ್ಕ್ರೀನ್. ಇದು ಹಚ್ಕೊಂಡ್ಬಿಟ್ರೆ ನೀವು ಡೈರೆಕ್ಟಾಗಿ ಒಂದು ಕಾಂಪ್ಯಾಕ್ಟ್ ಟ್ಯಾಪ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಡಸಂಟ್ ನೀಡ್ ಎನಿ ಟೈಪ್ ಆಫ್ ಎಕ್ಸ್ಟ್ರಾ ಫೌಂಡೇಶನ್ ಥರ. ಸೊ ಇವನ್ ದಿಸ್ ಕಾಸ್ಟ್ 550 ಫಾರ್ 50 ml. ಸೊ ನೀವು ನೋಡ್ಬೋದು, ಕ್ಯೂಟ್ ಪ್ಯಾಕೇಜಿಂಗ್ ಗೈಸ್. ನಾನು ತೊಗೊಂಡಿರೋದು ಇನ್ ದ ಶೇಡ್ ಮೋಸ್ಟ್ಲಿ ಸ್ಯಾಂಡ್ 03 ಸ್ಯಾಂಡಲ್ ತೊಗೊಂಡಿದ್ದೀನಿ. ಯು ಹ್ಯಾವ್ ವೈಡ್ ವೆರೈಟಿ ಆಫ್ ಶೇಡ್ಸ್ ಡಿಪೆಂಡಿಂಗ್ ಅಪಾನ್ ಯುವರ್ ಸ್ಕಿನ್ ಟೋನ್. ಸೊ ಇದು ಚೆನ್ನಾಗಿದೆ. ಆ್ಯಂಡ್ ದ ಲಾಸ್ಟ್ ರೆಕಮೆಂಡೇಶನ್ ಫ್ರಮ್ ಸನ್ಸ್ಕ್ರೀನ್ ಇಸ್ ಫ್ರಮ್ ಡರ್ಮಾಕೋ ಇಂದ. So SPF 50 PA++, 1% hyaluronic sunscreen aqua gel from normal to oily skin. It contains vitamin E, hyaluronic acid and fragrance free. ನೋಡ್ಬೋದು. And this particular sunscreen ಅಲ್ಲ, ತುಂಬಾ ಹೈಕ್ ಇದೆ ಗೈಸ್ ಇದಕ್ಕೆ. ಇದು ಕೂಡ ಅಷ್ಟೇ, ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ. ಇದು ಜೆಲ್ ತರ ಇಲ್ಲ, ಮ್ಯಾಟ್ ತರ ಇದೆ. ಇವನ್ ದಿಸ್ ಲುಕ್ಸ್ ವೆರಿ ಗುಡ್. ಸೊ ಇಷ್ಟು ಸನ್ಸ್ಕ್ರೀನಲ್ಲಿ ನಾನು ಜಾಸ್ತಿ ಯೂಸ್ ಮಾಡೋದು ಡಾಟ್ ಆ್ಯಂಡ್ ಕಿ ಮ್ಯಾಂಗೋ ರೆಗ್ಯುಲರ್ ಬೇಸಿಸಲ್ಲಿ. ಸೊ ಅವಾಗ ಡಾಟ್ ಆ್ಯಂಡ್ ಕಿದು ಟಿಂಟೆಡ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಕ್ಯಾಟಗರಿ ಏನು ಅಂತ ಅಂದರೆ ದ ಇಂಪಾರ್ಟೆಂಟ್ ಒನ್ ಮಾಯಿಶ್ಚರೈಸರ್. ಸೊ ಮಾಯಿಶ್ಚರೈಸರ್ ಕೆಲವರು ಏನು ಅಂತ ಅಂದರೆ ಫಾಲ್ಸ್ ಬಿಲೀಫ್ ಅಂದರೆ ಸನ್ಸ್ಕ್ರೀನಲ್ಲೇ ನಾವು ಮಾಯಿಶ್ಚರೈಸಿಂಗ್ ಕೂಡ ತಗೊಳ್ತೀವಿ ಸೇರಿ ಕಾಂಬಿನೇಷನ್ ಆಗಿ. ಸೊ ನಂಗೆ ಮಾಯಿಶ್ಚರೈಸರ್ ಲೈಕ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಆ್ಯಂಡ್ ಆಲ್ಸೋ ಇನ್ನೊಂದೇನು ಅಂತಂದರೆ ಆಯಿಲಿ ಸ್ಕಿನ್ ಅವರು, ಆಬ್ವಿಯಸ್ಲಿ ನಮ್ಮ ಸ್ಕಿನ್ ಮೊದಲೇ ಆಯಿಲಿ ಆಗಿರುತ್ತೆ. ಸೊ ನೀವು ಆಯಿಲಿ ಸ್ಕಿನ್ ಅವರು ಮತ್ತೆ ಮಾಯಿಶ್ಚರೈಸಿಂದ ನೀವು ಪ್ಯಾಚಪ್ ಮಾಡೋದ್ರಿಂದ ಇನ್ನೂ ಆಯಿಲಿಯಾಗಿ ಕಾಣಿಸುತ್ತೆ, ಇನ್ನೂ ಬ್ರೇಕ್ಔಟ್ಸ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಬಟ್ ಅದು ತುಂಬ ತಪ್ಪು ಗೈಸ್. ಸೊ ಆಯಿಲಿ ಸ್ಕಿನ್ ಅವರೇ ಜಾಸ್ತಿ ಲೈಕ್ ಸ್ಕಿನ್ ಟೆಕ್ಸ್ಚರ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಬಿಕಾಸ್ ಡ್ರೈ ಸ್ಕಿನ್ ಅವ್ರಿಗೆ ಏನೇ ಆದರೂ ಪಿಂಪಲ್ ಆಗಲ್ಲ ಅವ್ರಿಗೆ. ನಮ್ಗೆ ಸ್ವಲ್ಪ ಏನೇ ಆಗಲಿ ಎಫೆಕ್ಟ್ ಗೊತ್ತಾಗ್ಬಿಡುತ್ತೆ. ಸೊ ನನಗೆ ಮಾಯಿಶ್ಚರೈಸರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅದರಲ್ಲಿ ಫಸ್ಟ್ ರೆಕಮೆಂಡೇಶನ್ ಮಾಡ್ತೀನಿ. ಸಿಂಪಲ್ ಆಗಿದೆ ಇದು. ಪಾಯಿಂಟ್ಸ್ ಇಂದ ಲೈಟ್ ಮಾಯಿಶ್ಚರೈಸರ್ ನಾನ್ ಆಯಿಲಿ ಫ್ರೆಶ್ ಫಿಲ್. ಈ ಡಬ್ಬ ನೀವು ನೋಡೇ ಇರ್ತೀರ ಎಲ್ಲ ಕಡೆ, ಆರಾಮಾಗಿ ಎಲ್ಲ ಕಡೆ ಸಿಗುತ್ತೆ ಗೈಸ್ ಇದು. ಸೊ ಇದು ನನ್ನ ಗೋ ಟು ಮಾಯಿಶ್ಚರೈಸರ್. ಅದೇ ನಾನು ಆಲ್ಮೋಸ್ಟ್ ನೀವು ನಂಬಲ್ಲ 5-6 years ಇಂದ ಇದೇ ಸೇಮ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನು ಮಾಯಿಶ್ಚರೈಸರ್ ಜಾಸ್ತಿ ಚೇಂಜ್ ಮಾಡಿಲ್ಲ ಗೈಸ್. ಫೇಸ್ ವಾಶ್, ಟೋನರು, ಸಿರಮ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಬಟ್ ಮಾಯಿಶ್ಚರೈಸರ್ ನಾನು ಇದನ್ನ ಬಿಟ್ಟು ಈಗ ಸದ್ಯಕ್ಕೆ ಇನ್ನೊಂದು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಜಾಸ್ತಿ ತುಂಬ ಸ್ವಿಚ್ ಆಗಿಲ್ಲ ಮಾಯಿಶ್ಚರೈಸರ್ ಮಧ್ಯೆ. ಇದಂತೂ ನನ್ನ ದಿ ಮೋಸ್ಟ್ ಫೇವ್ರೆಟ್. ತುಂಬ ಚೆನ್ನಾಗಿ ಸೂಟ್ ಆಗ್ಬಿಟ್ಟಿದೆ ನನ್ನ ಸ್ಕಿನ್ಗೆ. ಇಟ್ ಇಸ್ ವೆರಿ ಗುಡ್ ಆ್ಯಂಡ್ ವೆರಿ ಅಫೋರ್ಡಬಲ್ ಆಲ್ಸೋ. ಆ್ಯಂಡ್ ಇದಾಗಿದ್ಮೇಲೆ ದ ನೆಕ್ಸ್ಟ್ ಮಾಯಿಶ್ಚರೈಸರ್ ಇಸ್ ಅಗೇನ್ ಫ್ರಮ್ ಮಾಮಾಅರ್ತ್. ಸೊ ಮಾಮಾಅರ್ತ್ ರೈಸ್ ಆಯಿಲ್ ಫ್ರೀ ಫೇಸ್ ಮಾಯಿಶ್ಚರೈಸರ್ ವಿತ್ ರೈಸ್ ವಾಟರ್ ಆ್ಯಂಡ್ ನೈಸಿನಮೈಡ್. ಯು ಕ್ಯಾನ್ ಸೇ ದಿಸ್. ಸೇಮ್ ಫೇಸ್ ವಾಶ್ ಥರನೇ ಪ್ಯಾಕೇಜಿಂಗ್ ಇದೆ. ಆ್ಯಂಡ್ ಇದು ಗೈಸ್ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಸಿ, ಐ ವಿಲ್ ಶೋ ಯು. ಸೊ ಹಿಂಗೆ ರಬ್ ಮಾಡಿದ ತಕ್ಷಣ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಿಮ್ಗದು ಹೋಗ್ಬಿಡುತ್ತೆ. ಕೆನ್ ಸಿ ದ ಶೈನಿಂಗ್ ಅಲ್ಲ. ಸೊ ತುಂಬ ಚೆನ್ನಾಗಿದೆ. ಇದು ನಾನು ಆಲ್ಮೋಸ್ಟ್ ಇವಾಗ ಒಂದು 1 month ನಾನು ರೀಸೆಂಟ್ ಅಡಿಷನ್ ಅದು ಅಷ್ಟೇ. ಸೊ ಅದನ್ನ ನಾನು ಮುಂಚೆ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ನಾನು ಹಿಂಗೆ ಮಾಮಾಅರ್ತ್ ತುಂಬ ಇಷ್ಟ ಅಲ್ಲ, ಎಲ್ಲ ಪ್ರಾಡಕ್ಟ್ಸು ಟ್ರೈ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ ಅಷ್ಟೇ. ಸೊ ನಂದಿಷ್ಟು ಪ್ರಾಡಕ್ಟ್ಸ್ ಮುಗೀತು. ಆ್ಯಂಡ್ ದ ಲಾಸ್ಟ್ ಪ್ರಾಡಕ್ಟ್ ಇಸ್ ಲಿಪ್ ಬಾಮ್. ಸೊ ಲಿಪ್ ಬಾಮಲ್ಲಿ ನಂದು 2 ರೆಕಮೆಂಡೇಶನ್ ಇದೆ. ದ ಫಸ್ಟ್ ರೆಕಮೆಂಡೇಶನ್ ಇಸ್ ಡಿಕನ್ಸ್ಟ್ರಕ್ಟ್ ಇಂದ. ಸೊ ಇದು ನೀವು ನೋಡ್ಬೋದು. ಸೊ ಡಿಕನ್ಸ್ಟ್ರಕ್ಟ್ ಇಂದ ಹೈಲರಾನಿಕ್ ಆಸಿಡ್ ಲಿಪ್ ಬಾಮ್ ಅಂತ ಇದೆ. ಕಂಟೈನ್ಸ್ ಹೈಲರಾನಿಕ್ ಆಸಿಡ್ ಆ್ಯಂಡ್ ಬಟರ್. ಸೊ ಇದು ವಿತೌಟ್ ಎನಿ ಫ್ರೇಗ್ರೆನ್ಸ್ ಅಥವಾ ಏನೂ ಒಂದು ಇಲ್ಲ ಗೈಸ್, ಕಲರ್ ಕೂಡ ಇಲ್ಲ. ಜಸ್ಟ್ ಒಂದು ಬಟರ್ ಥರ ನಾರ್ಮಲ್ ನಿಮ್ಮದು ವ್ಯಾಸ್ಲಿನ್ ಎಲ್ಲ ಪೆಟ್ರೋಲಿಯಂ ಜೆಲ್ಲಿ ಎಲ್ಲ ಹೆಂಗೆ ಬರುತ್ತೆ ಅಲ್ಲ ಹಾಗೆ. ಬಟ್ ಸ್ಕಿನ್ಗೆ ತುಂಬ ಒಳ್ಳೆಯದು. ಆಮೇಲೆ SPF ಕೂಡ ಇದೆ ಇದರಲ್ಲಿ. ಇಟ್ ಕಂಟೈನ್ಸ್ SPF 15. ಸೊ ಹಾಗಾಗಿ ನಿಮ್ಮ ಲಿಪ್ ಬಾಮಲ್ಲೂ ಕೂಡ ಆದಷ್ಟು SPFನ ನೀವು ಇನ್ಕಲ್ಕೇಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಬಿಕಾಸ್ ಸ್ಕಿನ್ಗೆ ನೀವು ಸನ್ಸ್ಕ್ರೀನಿಂದ ಪ್ಯಾಚಪ್ ಮಾಡ್ಕೊಳ್ಬಿಡ್ತೀರಾ, ಬಟ್ ಲಿಪ್ಸ್ ಕೂಡ ಕವರ್ ಆಗಬೇಕು ಅಲ್ವಾ. ಸೊ 1 ರೆಕಮೆಂಡೇಶನ್. ಆ್ಯಂಡ್ ಸೆಕೆಂಡ್ ಒನ್ ಇಸ್ ರೀಸೆಂಟ್ ಅಡಿಷನ್ ಅಗೇನ್ ಫ್ರಮ್ ಡಾಟ್ ಆ್ಯಂಡ್ ಕಿ. ಲುಕ್ ಅಟ್ ದ ಕ್ಯೂಟ್ ಪ್ಯಾಕೇಜಿಂಗ್ ಆಫ್ ದಿಸ್ ಗೈಸ್. ಆ ಪ್ಯಾಕೇಜಿಂಗ್ ನೋಡೇ ನಾನು ಪರ್ಚೇಸ್ ಮಾಡಿದೆ, ಅಷ್ಟು ಚೆನ್ನಾಗಿದೆ. ಸೊ ಇದು ಆ್ಯಕ್ಚುಲಿ ಲಿಪ್ಸ್ಟಿಕ್ ಥರ ಇದೆ ಗೈಸ್. ಯು ಕ್ಯಾನ್ ಸಿ ಈ ಥರ
ಟ್ವಿಸ್ಟ್ ಮಾಡಿದ್ರೆ ಲಿಪ್ಸ್ಟಿಕ್ ಥರ ಮೇಲ್ ಬರುತ್ತೆ. ಆ್ಯಂಡ್ ಇಟ್ ಈಸ್ ಇನ್ ದ ಶೇಡ್ ಪ್ಲಮ್ ಅನ್ಸುತ್ತೆ. ಎಸ್, ಇಟ್ ಕಂಟೇನ್ಸ್ SPF 50. ನೀವು ನೋಡ್ಬೋದು SPF 50 ಇದೆ. ಆ್ಯಂಡ್ ಇಟ್ ಈಸ್ ಇನ್ ದ ಶೇಡ್ ಬೆರಿ ಕ್ರಂಬಲ್ ಅಂತ. ಇದು ರೀಸೆಂಟ್ ಎಡಿಷನ್ ಆ್ಯಂಡ್ ರೀಸೆಂಟ್ ಇನೋವೇಷನ್ ಫ್ರಮ್ ಡಾಟ್ ಆ್ಯಂಡ್ ಕೀ. ತುಂಬ ಚೆನ್ನಾಗಿದೆ ಪ್ಯಾಕೇಜಿಂಗ್. ಸೊ ಪ್ಲೀಸ್ ಡೂ ಟ್ರೈ ದಿಸ್. ಸೊ ಇದಾದಮೇಲೆ ನಾನು ಇಷ್ಟ ಅಲ್ಲದೆ ಅವಾಗವಾಗ ಮನೆಯಲ್ಲೇ ಹೋಮ್ ರೆಮಿಡೀಸ್ ಯೂಸ್ ಮಾಡ್ಕೊಂಡು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ತಿರ್ತೀನಿ. ಎಕ್ಸಾಂಪಲ್ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೊಸರು ಆ ಥರ. ಅದಲ್ಲದೆ ಒಂದು 2-3 ಮಾಸ್ಕ್, ಫೇಸ್ ಮಾಸ್ಕ್ ಯೂಸ್ ಮಾಡ್ತೀನಿ ಗೈಸ್. ಅದನ್ನು ತೋರಿಸ್ಬಿಡ್ತೀನಿ. ದ ಫಸ್ಟ್ ರೆಕಮೆಂಡೇಶನ್ ಇಸ್ ಅಗೇನ್ ಫ್ರಮ್ ಮಾಮಾಅರ್ತ್. ಇಟ್ಸ್ ಚಿಯಾ ಹೈಡ್ರಾಕಾಮ್ ಫೇಸ್ ಪ್ಯಾಕ್ ಅಂತ. ತುಂಬ ಚೆನ್ನಾಗಿದೆ ಗೈಸ್. ಚಿಯಾ ಸೀಡ್ಸ್ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ. ಜೆಲ್ಲಿ ಕನ್ಸಿಸ್ಟೆನ್ಸಿ ಇದು. ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಸಿ, ಈ ಥರ ಇದೆ. ಇಷ್ಟು ಯೂಸ್ ಮಾಡಿದ್ದೀನಿ ನನ್ನ ಡಬ್ಬ. ಸೊ ಇದು ಫುಲ್ ಪ್ಯಾಕ್, ಫೇಸ್ ಪ್ಯಾಕ್ ಹಾಕೊಂಡು ಒಂದು ½ an hour ನೀವು ನೀಟಾಗಿ ಸ್ಕ್ರಬ್ ಮಾಡ್ಕೊಂಡು ಮಸಾಜ್ ಮಾಡಿದ್ರೆ ಇಟ್ ಇಸ್ ವೆರಿ ಸೂದಿಂಗ್ ಆ್ಯಂಡ್ ಕಾಮಿಂಗ್. ತುಂಬ ಸ್ಕಿನ್ನ ಕಾಮ್ ಡೌನ್ ಮಾಡುತ್ತೆ. ಸೊ ಅದೊಂದು. ಇನ್ನೊಂದು ರೆಕಮೆಂಡೇಶನ್ ಇಸ್ ಅಗೇನ್ ಫ್ರಮ್ ಮಾಮಾಅರ್ತ್. ಇಟ್ಸ್ ಡ್ಯೂಯಿ ಬ್ರೈಟ್ ಫೇಸ್ ಪ್ಯಾಕ್ ಅಂತ. ಸೊ ಇದನ್ನು ನಿಮ್ಮ ಟೆಕ್ಸ್ಚರ್ ತೋರಿಸ್ಬಿಡ್ತೀನಿ ನಾನು. ಇದು ಒಂಥರ ತಿಕ್ಕಾಗಿದೆ, ಫೇಸ್ ಮಾಸ್ಕ್ ಥರನೇ ಇದೆ, ಪ್ರಾಪರ್ ಫೇಸ್ ಮಾಸ್ಕ್. ಇದನ್ನ ಅಷ್ಟೇ ಒಂದು ½ an hour ಹಾಕೊಂಡ್ಬಿಟ್ಟು. ಇದು ಆ್ಯಕ್ಚುಲಿ ಇದು ಹೆಂಗಾಗುತ್ತೆ ಅಂದರೆ ಗೈಸ್, ಫುಲ್ ಸ್ಕಿನ್ ಬ್ರೈಟನ್ ಆಗಿಬಿಡುತ್ತೆ. ಒಂದು ಅರ್ಧ ಗಂಟೆ ಬಿಟ್ಕೊಂಡು ನೀವು ಫೇಸ್ ವಾಶ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ 2ರಲ್ಲಿ 1 ಹೇಳಬೇಕಂದ್ರೆ ನನಗೆ ನಿಜವಾಗ್ಲೂ ಆಪ್ಷನ್ ಆಗಲ್ಲ. ಎರಡೂ ಈಕ್ವಲ್ ಆಗಿ ಚೆನ್ನಾಗಿದೆ. ಅಗೇನ್ ಯು ಹ್ಯಾವ್ ವೆರಿ ಏನಂತಾರೆ ಅದರ್ ವೇರಿಯಂಟ್ಸ್ ಇದೆ ಇದರಲ್ಲಿ. ಚಾರ್ಕೋಲ್ ಇದೆ, ವಿಟಮಿನ್ ಸಿ ಇದೆ. ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ನಾನು ಟ್ರೈ ಮಾಡಿಲ್ಲ, ಬಟ್ ನಂಗೆ ಇದೆರಡು ತುಂಬ ಇಷ್ಟ ಆಗಿದೆ. ಸೊ ಅದು ಬಿಟ್ಟರೆ ಸ್ಕ್ರಬ್ ಯೂಸ್ ಮಾಡ್ತೀನಿ ನಾನು. ಸೊ ಸ್ಕ್ರಬ್ ನಾನು ಯಾವಾಗಲೂ ಯೂಸ್ ಮಾಡಲ್ಲ. ಸೊ ಒನ್ಸ್ ಇನ್ ಅ ವೈಲ್, ಲೈಕ್ 15 days ಒನ್ಸ್, 20 days ಒನ್ಸ್ ಆ ಥರ ಯೂಸ್ ಮಾಡ್ತೀನಿ. ಸೊ ಇಟ್ ಈಸ್ ಫ್ರಮ್ ಫೇಸ್ ಶಾಪ್ ಸ್ಮಾರ್ಟ್ ಪೀಲಿಂಗ್ ಹನಿ ಬ್ಲ್ಯಾಕ್ ಶುಗರ್ ಸ್ಕ್ರಬ್. ಸೊ ಫೇಸ್ ಶಾಪ್ ಅಂತ ಒಂದು ಪ್ರಾಡಕ್ಟ್ ಇದೆ ಗೈಸ್, ಬ್ರ್ಯಾಂಡ್ ಇದೆ. ಇಟ್ ಈಸ್ ಅವೈಲೇಬಲ್ ಈಸಿಲಿ ಇನ್ ನೈಕಾ. ಯು ಕ್ಯಾನ್ ಜಸ್ಟ್ ಚೆಕ್ ಥ್ರೂ. ಇದು ಆ್ಯಕ್ಚುಲಿ ನಿಮಗೆ 950 rupees ಅನಿಸುತ್ತೆ ಫಾರ್ 120 ml. ತುಂಬ ನಿಮ್ಗೆ ಒಂದು ಪೀ ಸೈಜ್ ಇಷ್ಟು ಬೇಕಷ್ಟೇ. ಸ್ಕ್ರಬ್ ಮಾಡಿಕೊಂಡು ಒಂದು 2-3 minutes ಚೆನ್ನಾಗಿ ಸ್ಕ್ರಬ್ ಮಾಡಿ ಮಸಾಜ್ ಕೊಟ್ಕೊಂಡು ಲೈಟಾಗಿ ಅದು ನಿಮಗೆ ಶುಗರ್ ಕಂಟೆಂಟ್ ಎಲ್ಲ ಮೆಲ್ಟ್ ಆಗುತ್ತೆ ವಿತ್ ಹನಿ. ಸೊ ಫುಲ್ ಆಯ್ಲಿ ಆಗುತ್ತೆ. ಯು ಕ್ಯಾನ್ ಜಸ್ಟ್ ರಿನ್ಸ್ ಆಫ್ ಯುವರ್ ಫೇಸ್. ತುಂಬ ಚೆನ್ನಾಗಿದೆ. ಇಟ್ ಈಸ್ ಆಪ್ಷನಲ್ ಗೈಸ್, ಮ್ಯಾಂಡೇಟ್ ಮಾಡ್ತಾ ಇಲ್ಲ ನಾನು. ದಿಸ್ ಸ್ಟೆಪ್ ಇಸ್ ಕಂಪ್ಲೀಟ್ಲಿ ನಿಮಗೆ ಬಿಟ್ಟಿದ್ದು. ಸೊ ಇದು ನಂಗೆ ಚೆನ್ನಾಗಿ ಸೆಟ್ ಆಗಿದೆ. ಆ್ಯಂಡ್ ಸ್ಕ್ರಬ್ ತುಂಬ ಜನ ಸೆಟ್ ಆಗಲ್ಲ, ಅವ್ರಿಗೆ ಸ್ಕಿನ್ ತುಂಬ ರಿಯಾಕ್ಟ್ ಮಾಡಿಬಿಡುತ್ತೆ. ಸೊ ನಿಮಗೆ ಸೆಟ್ ಆದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಐ ಡೋಂಟ್ ರೆಕಮೆಂಡ್ ದಿಸ್. ಬಟ್ ನಂಗಿದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಎಸ್, ದಿಸ್ ಇಸ್ ಆಲ್ ರಿಗಾರ್ಡಿಂಗ್ ಮೈ ಸ್ಕಿನ್ ಕೇರ್ ರೂಟೀನ್ ಗೈಸ್. ಸೊ ಇದರಲ್ಲಿ ಎಲ್ಲಾನು ನಾನು ಹಾಕ್ತೀನಿ ಅಂತ ಅಲ್ಲ, ಡಿಪೆಂಡಿಂಗ್ ಅಪಾನ್ ಮೈ ಸ್ಕಿನ್ ಏನಂತಾರೆ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದೆ, ಯಾವ ವೆದರ್ಗೆ ಅನ್ನೋದ್ರ ಮೇಲೆ ನಾನು ಪ್ರಾಡಕ್ಟ್ಸ್ನ ಪಿಕ್ ಮಾಡ್ತೀನಿ. ಆ್ಯಂಡ್ ಫೇಸ್ ವಾಶ್, ಟೋನಿಂಗ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ಲಿಪ್ ಬಾಮ್ ಇದಂತೂ ನಂಗೆ ಮ್ಯಾಂಡೇಟ್. ನಾನು ಡೈಲಿ ಕೂಡ ಯೂಸ್ ಮಾಡೇ ಮಾಡ್ತೀನಿ ವಿತೌಟ್ ಎನಿ ಆಪ್ಷನ್. ಎಷ್ಟೇ ಟಯರ್ಡ್ ಆಗಿದ್ರು, ಎಷ್ಟೇ ಸ್ಟ್ರೆಸ್ ಆಗಿದ್ರು, ಎಷ್ಟೇ ಟೈಮ್ ಇಲ್ಲ ಅಂದರೂ ಐ ವಿಲ್ ಜಸ್ಟ್ ಮೇಕ್ 5 minutes ಫಾರ್ ಮೀ ಟು ಡೂ ಆಲ್ ದಿಸ್, ಬೋತ್ ಮಾರ್ನಿಂಗ್ ಆ್ಯಂಡ್ ಸ್ಕಿನ್ ಕೇರ್. ಲೈಕ್ ನೈಟ್ ಸ್ಕಿನ್ ಕೇರ್ ಅದೇ ಆಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಇವತ್ತಿನ ವ್ಲಾಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಇನ್ನೂ ತುಂಬ ಹೆಚ್ಚಾಗಿ ವಿಡಿಯೋಸ್ ಕಂಟೆಂಟ್ ತೊಗೊಂಡು ಬರ್ತೀನಿ ನಾನು. ಸೊ ಆದಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ. ಪ್ಲೀಸ್ ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಬೇಕೇ ಬೇಕು ನನಗೆ. ಆ್ಯಂಡ್ ಕಂಟೆಂಟ್ ಏನಾದರೂ ಮಾಡ್ಬೋದು ಅನ್ನೋ ಥರ ಐಡಿಯಾಸ್ ಇದ್ರು ಪ್ಲೀಸ್ ಕಾಮೆಂಟ್ ಸೆಕ್ಷನ್ನಲ್ಲಿ ನನಗೆ ಮೆನ್ಷನ್ ಮಾಡಿ ಏನೇನು ಕಂಟೆಂಟ್ ಮಾಡ್ಬೋದು ಅಂತ. ಸೊ ನನಗೂ ಒಂದಷ್ಟು ಐಡಿಯಾಸ್ ಇದೆ, ಅದೆಲ್ಲ ಆಗಲಿ ನೋಡೋಣ. ಸೊ ಥ್ಯಾಂಕ್ ಯು so much. Please keep supporting me. Till then, take care. Bye bye.